ಇಟ್ಕೊಂಡ ಕೈಲೇ ಇವತ್ತು ನಮ್ಮ ಕರ್ನಾಟಕ ದ್ರೋಹ ಮೇಲೆ ಕೊಟ್ಟಿದ್ದಾರೆ. ಈ SIT ನಮಗೆ ನಂಬಿಕೆ ಇಲ್ಲ. ದಯಮಾಡಿ ಪ್ರಕರಣದಲ್ಲಿ ಯಾರ್ಯಾರಿದ್ದಾರೆ ಇವತ್ತೇನು ಅಮಾಯಕ ಹೆಣ್ಮಕ್ಳನ್ನ ಮಾನ ಕೇಳಿದ್ದಾರೆ DK ಶಿವಕುಮಾರ್ ಅವರು ಈ ಒಂದು ಸಮಸ್ಯೆಗೆ ನಾವು ಕೊಂಡಾಡೋಣ ಅಂತ ಹೇಳಿ ನಿಮ್ಮ ಸಂಬಂಧಿಗಳಿಗೆ ಆದಂತ ಒಂದು ಬಿಡುಗಡೆ ಆಗಿತ್ತು. ಯಾರನ್ನ ನೀವೆಲ್ಲ ಅರೆಸ್ಟ್ ಮಾಡಿದ್ರಿ? ಬೆಳಗಾವಿ ಕರ್ಕೊಂಡು ಹೋದ್ರಿ CID ಅವರು. ನಾಗಮಂಗಲ ತಾಲೂಕಿನ ಇಬ್ಬರು ಹುಡುಗರನ್ನ ಯಾಕೆ 3 ಜನ ಕರ್ಕೊಂಡು ಹೋದ್ರಿ? ಚಂಪಟ್ಟದ ಹತ್ರ ಯಾಕೆ ಅರೆಸ್ಟ್ ಮಾಡಿದ್ರಿ? ಇದೆಲ್ಲ ನಿಮಗೂ ಅನ್ವಯಿಸುತ್ತೆ ಸನ್ಮಾನ್ಯ ಶಿವರಾಮೇಗೌಡ್ರೆ. ಇದನ್ನ ನೀವೇ ಬಿಡುಗಡೆ ಮಾಡಿ. ಇವರೆಲ್ಲ ಪರವಾಗಿ ಒತ್ತಾಯ ಮಾಡ್ತೀನಿ ನಾನು. ಏನು CBI ಕೊಡಿ. ನಿಮ್ಮನ್ನೇ ಒಂದೊಂದು ಆಡಳಿತದಿಂದ ವಿಡಿಯೋನ ಬಿಡುಗಡೆ ಮಾಡಿದಾಗ CBI ಅವ್ರು ಬಂದು ನಮ್ಮ ಹುಡುಗರನ್ನ ಅರೆಸ್ಟ್ ಮಾಡ್ಕೊಂಡೋಗಿ ಆ ಹುಡುಗರಲ್ಲಿ ಮಾತಾಡ್ತದೆ ಅಂತ ನನ್ನ ಕೊಡಿ. CID ಇದರಲ್ಲಿ ನನ್ನ ಫೋನ್ ಕೂಡ ಟ್ಯಾಪ್ ಮಾಡ್ತಿದ್ರಿ. ಇದು ಕ್ಯಾಪ್ ಇರಲಿ, ಮುಂದಿನ ನಿಟ್ಟಿನಲ್ಲಿ ನಿಮ್ಮ ಬಗ್ಗೆ ಹೋರಾಟ ಮಾಡ್ತೀವಿ. ಇದೇನು ಸುಮ್ಮನೆ ತಿಳ್ಕೊಂಡ್ಬಿಟ್ಟಿದ್ವಿ ತಮಾಷೆಯ? ಹೆಣ್ಮಕ್ಳು ಅಂತಾರೆ, ನಿಮ್ಮನೆ ಹೆಣ್ಮಕ್ಳು ಅಂತಾರೆ ಅಂತ ಅಂದ್ಬಿಟ್ಟು ನಾವು ಬಾಯಿ ಮುಚ್ಕೊಂಡಿದ್ದೀವಿ. ಯಾಕೆ ಬೆಳಗಾವಿಯಲ್ಲಿ ನಿಮ್ಗೆ ಗೊತ್ತಿಲ್ವಾ? ಅದೇ ನಿಮ್ಮ ಮಗ ಎಲ್ಲೈಟ್ ಮಾಡಿದಂತ ಗೊತ್ತಿಲ್ವಾ? ಎಲ್ಲಿ ನಮ್ಮಂತ ನಮ್ಮ ಹುಡುಗನ 3 ಜನ ಅರೆಸ್ಟ್ ಮಾಡ್ಕೊಂಡು ಹೋಗಿ ಇದು ಮಾಡಿದಾಗ CID ಒಳಗಡೆ ಯಾರು ಹೋಗಿ ಇದು ಮಾಡಿ ಅದನ್ನ ಮುಚ್ಚಾಕಿಂತ ಹೇಳಿದಾರೆ ಯಾರು? ಇದು ಮುಂದಿನಿಂದಲೇ ನೀವು ಉಗ್ರ ಹೋರಾಟ ಮಾಡ್ಬೇಕಾಗ್ತದೆ. ನಿನಗೆ ತುಂಬಾ ಬಹಳ ಗೌರವಾನ್ವಿತ ಮನಸ್ಸು ಅನ್ಕೊಂಡು ನಿಂತ ಕಸಡ ಅನ್ಕೊಂಡಿಲ್ಲ. ನಾಗಮಂಗಲ ಜನತೆ ನೀವು ನಾಳೆ ತೋರಿಸಿದ್ದಾರೆ. ರಾಜಕೀಯವಾಗಿ ಜನ್ಮ ಕೊಟ್ಟರು ದೇವೇಗೌಡರು ಮನೆ ನಾನು ಸೋಸ ಅಂತ ಹೇಳ್ತೀಯಾ? ಯಾಕೆ ಚುನಾವಣೆ MP ಚುನಾವಣೆ ಬಂದು ಗೆದ್ಬಿಟ್ಟು ಅದಾದ್ಮೇಲೆ ಇದನ್ನ ಕುಟ್ಟೆ ಮಾಡ್ತಾ ಇದೀಯಾ? ಇದು ನಿಮಗೂ ಅನ್ವಯಿಸುತ್ತೆ ಶಿವರಾಮೇಗೌಡ, ನಿಮ್ಗೆ ಅನ್ವಯಿಸುತ್ತಾ ಇದ್ದು ಅದನ್ನ ಬಂಧನ ಮಾಡಿರ್ತಕ್ಕಂಥದ್ದು. ಇವತ್ತು ಹೇಳ್ತಾರೆ ಶಿವಕುಮಾರ್ ಅವರು ಕಷ್ಟಪಟ್ಟು ಯಾರು ತಂದ್ಕೊಂಡಿದ್ದೀರಪ್ಪ ಅದನ್ನು ಉಪಯೋಗಿಸಬೇಕು ಅಂತಕ್ಕಂಥದ್ದು. ನಿಮಗೆ ಗೌರವ ಇದೆಯಾ? ಮಾನವಮರ್ಯಾದೆ ಇದೆಯಾ? ಈ ರೀತಿಯ ಒಂದು ಪಕ್ಷವನ್ನು ಹಾಳು ಮಾಡಲಿಕ್ಕೆ, ಆ ಕುಟುಂಬದ ಗೌರವವನ್ನು ಕಡಿಲಿಕ್ಕೆ ನೀವು ಸಿದ್ಧಾಂತವನ್ನು ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ದೇವರು ಒಳ್ಳೇದು ಮಾಡ್ತಾನ? ನೀವು ಹೇಳ್ಬೇಕಾಗ್ತದೆ. ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಚೆನ್ನಾಗಿ ಗೊತ್ತಿದೆ. ಇವತ್ತು ಗ್ಯಾರಂಟಿಗಳಲ್ಲಿ ಬಂದು ಯಾವುದೇ ಗ್ಯಾರಂಟಿನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಜನಗಳ ಮೈಂಡ್ ನ ಡೈವರ್ಟ್ ಮಾಡೋದಕ್ಕೋಸ್ಕರ ಈ ರೀತಿಯ ಸುಳ್ಳು ಸೀಡಿಗಳನ್ನ, ಇದರ ಪೆಂಡಲ್ಗಳನ್ನ ಎಲ್ಲೆಲ್ಲಿ ಮಾಡಿದ್ರಿ, ಏನೇನು ಮಾಡಿದ್ರಿ ಅಂತಕ್ಕಂಥದ್ದು ಎಲ್ಲರೂ ಗೊತ್ತಿರ್ತಕ್ಕಂಥದ್ದು. ದಯಮಾಡಿ ಇವತ್ತು ನಮ್ಗೆ ಈ SIT ಬಗ್ಗೆ ನಂಬಿಕೆ ಇಲ್ಲ. SIT ಬಗ್ಗೆ ನಂಬಿಕೆ ಇಲ್ಲ. ಹಲವಾರು ಸಾಕ್ಷಿಗಳು, ಪುರಾವೆಗಳು ಇವತ್ತು ವಕೀಲತೆ ಇದ್ದಾವೆ. ಅದನ್ನ CBI ಕೊಡಿಸಬೇಕು. ಇವತ್ತು ಈ ರಾಷ್ಟ್ರದ ಘನತೆಯನ್ನ, ಈ ನಮ್ಮ ಕರ್ನಾಟಕದ ಘನತೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಳು ಮಾಡಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇದಕ್ಕೆ ಒತ್ತಡವನ್ನು ಕೊಡಬೇಕಾಗ್ತದೆ. ಈ ಸರ್ಕಾರವನ್ನು ಮೊದಲು ವಿಸರ್ಜನೆ ಮಾಡಿ ನೀವು ಮಾಡಬೇಕಾಗ್ತದೆ. 4ನೇ ತಾರೀಕು ಒಂದು ಸೀಟನ್ನು ಗೆಲ್ಲೋದಿಲ್ಲ, ಅವತ್ತು ರಾಜೀನಾಮೆ ಕೊಡಬೇಕಾಗ್ತದೆ. ಈ ಕೆಟ್ಟ ಸರ್ಕಾರವನ್ನು ತೆಗಿಬೇಕಾಗ್ತದೆ. ಇಲ್ಲಾಂದ್ರೆ ಎಲ್ಲ ಮನೆ ಹೆಣ್ಮಕ್ಳ ಮನವನ್ನು ಹಾರಾಜಾಗ್ತಕ್ಕಂಥದ್ದು. ಇವತ್ತು ಅವ್ರ ಮನೆ ಹೆಣ್ಮಕ್ಳೇ ಏನೋ ತಪ್ಪು ಮಾಡಿದ್ರೆ ಈ ತರ ತೋರಿಸಿದ್ರ ಇರುವಂಗ ಸಿಡಿಗಳು ಇದನ್ನ ತೋರಿಸಬೇಕಾಗ್ತದೆ. ದಯಮಾಡಿ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ಸರ್ಕಾರಕ್ಕೆ. ಇವತ್ತು ನಿಮಗೆ ನಾನ್ ಸಿದ್ದರಾಮಯ್ಯರೇ ಕಿಂಚಿತ್ತಾದ ಕನಿಕರ ಈ ಪಕ್ಷದ ಬಗ್ಗೆ, ಬೆಳೆದ ಪಕ್ಷದ ಬಗ್ಗೆ ನಿಮ್ಗೆ ಅಭಿಮಾನ ಇದ್ರೆ ಮೊದಲು ನಿಮ್ಮ ಸರ್ಕಾರ ವಿಸರ್ಜನೆ ಮಾಡಿ, ಮೊದಲು CBIಗೆ ತನಿಖೆಯನ್ನು ಕೊಡಿ, ಮೊದಲು ಈ ಕೆಟ್ಟ ವ್ಯಕ್ತಿಗಳ ರಾಜೀನಾಮೆ ಪಡೀರಿ. ಈ ರಾಜೀನಾಮೆ ಪಡೆಯಿಲ್ಲ ಅಂದ್ರೆ ಇವತ್ತೇನೋ ಪೊಲೀಸರು ಬಿಟ್ಟು ಒಂದು ಸುದ್ದಿ ತಗೊಂಡೋಗಿರ್ಬೋದು. ಹಳ್ಳಿಗಳು ಶುರು ಮಾಡ್ತೀವಿ. ಈ ಅಂದಳ್ಳಿ ಅನಿಸಲಿಲ್ಲ, ನಾವು ಹಳ್ಳಿಗಳು ಮಾಡ್ತೀವಿ. ನಾಳೆಯಿಂದ ತಾಲೂಕು ಶುರು ಆಗ್ತವೆ, ಅದಾದ್ಮೇಲೆ ಹೋಬಳಿ ಮಾಡ್ತೀವಿ, ಅದಾದ್ಮೇಲೆ ಹಳ್ಳಿ ಪಂಚಾಯತ್ ವೈಸ್ ಮಾಡ್ತೀವಿ. ಎಷ್ಟೊಂದಾಗಿ ಇಟ್ಕೊಂಡು ಹೋಗ್ತೀರಾ? ಪೊಲೀಸರು ಇಟ್ಕೊಂಡು ಆಟ ಆಡಿಸ್ತೀರಿ ಅಂದ್ರೆ ಪೊಲೀಸರಿಗೆ ಯಾವನಪ್ಪ ಪುಣ್ಯಾತನಿಗೆ ಪ್ರಮೋಷನ್ ಕೊಡ್ತಾರೇನೋ? DK ಶಿವಕುಮಾರ್ಗೆ ಯಾರೋ ಆಕ್ರೋಶ ತೋರಿಸಿದ್ರೆ ನಿಮಗೆ ಪ್ರಮೋಷನ್ ಕೊಡ್ತಾ ಕಿತ್ಕೊಂಡು ಹೋದ್ರೆ ಮನಮರ್ಯಾದೆಗಳು ನಿಮ್ಗೆಲ್ಲ ಏನ್ ತಿಳ್ಕೊಂಡು ಸರ್ಕಾರಿ ಅಧಿಕಾರಿಗಳು ಆಯ್ತು ಏಜೆಂಟ್ಗಳು ಅವ್ರಿಗೆ
ಈ ಮಾನವರಿಯನ್ನು ಇರಬೇಕು. ಶಾಂತಿಯುತ ನಡೀತಾ ಇದ್ದಂತ ಪ್ರತಿಭಟನೆ ಹಾಳು ಮಾಡುವಂತಾರೆ ನೀವು. ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ದಯಮಾಡಿ ನಾಳೆಯಿಂದ ನಿಮ್ಮ ನಿಮ್ಮ ತಾಲೂಕು ವಯಸ್ಸಲ್ಲಿ ಅಥವಾ ಬೃಹತ್ ಮಟ್ಟದಲ್ಲಿ 5,000 10,000 ಜನ ಸೇರಿಸಿ ಜನಗಳು ಬರಲಿಕ್ಕೆ ನಮ್ಮ ಪಕ್ಷರಿದ್ದಾರೆ, ಅವ್ರನ್ನೆಲ್ಲ ಸೇರಿಸಿ ಪ್ರತಿಭಟನೆಯಿಂದ ನಾಳೆಯಿಂದ ಜೋರ ಮಾಡೋಣ. ನಮ್ಗೆ ಎಲ್ಲಿವರೆಗೆ ನ್ಯಾಯ ಸಿಗ್ತದೆ ಅಲ್ಲಿವರೆಗೂ ವಿಷಯನ ಬೇಡ ಅಂತಕ್ಕಂಥದ್ದು. ಜೊತೆಗೆ ನಮ್ಮ ಹೆಣ್ಮಕ್ಳು ಎಷ್ಟು ಕುಟುಂಬ ಹಾಳು ಮಾಡ್ತಾ ಇದ್ದೀರಿ, ಅವ್ರ ಮುಖಗಳನ್ನ ತೋರಿಸಿ ಎಷ್ಟು ಕುಟುಂಬ ಹಾಳು ಮಾಡ್ತಾ ಇದ್ದೀರಿ. ತನಿಖೆ ನಡೆದಿದೆ, ಬೇರೆ ಪ್ರಶ್ನೆ. ಆದ್ರೆ ಇವತ್ತು ಒಂದು 4 ರೋಮ್ ನಡೆದಂತ ವಿಷಯವನ್ನ ಇವತ್ತು ಪಬ್ಲಿಕ್ ಆಗಿ ತಗೊಂಡು ಮಾಡಿದಾರಲ್ಲ, ಇದು ಸರಿನಾ? ನಿಮಗೆ ಯೋಗ್ಯತೆ ಕಾಣ ತಪ್ಪ ಯಾರು ಮಾಡಿದ್ದಾರೆ? ಈಗೆಲ್ಲ ಮಾಡಿರ್ತಕ್ಕಂಥ ಇನ್ನೂ ಘೋರ ಅಪರಾಧವನ್ನ ಇವತ್ತು ಡಿ ಕೆ ಶಿವಕುಮಾರ್ ಅವರು, ಶಿವರಾಮೇಗೌಡರು, ಸಿದ್ದರಾಮಯ್ಯ ಮಾಡಿರ್ತಕ್ಕಂಥದ್ದು. ಇವತ್ತು ಈ ಸರ್ಕಾರಕ್ಕೆ ಮಾನವ ಮರ್ಯಾದೆ ಇದೆ, ಸಿಬಿಐ ಕೊಡಬೇಕು, ಈ ಸರ್ಕಾರವನ್ನು ವಿಸರ್ಜನೆ ಮಾಡಬೇಕು. ಪ್ರತ್ಯಕ್ಷದಿಂದ ಡಿ ಕೆ ಶಿವಕುಮಾರ್ ಅವರ ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅವ್ರು ರಾಜೀನಾಮೆ ಪಡಿಬೇಕು. ಅಲ್ಲಿವರೆಗೆ ಜಾತ್ಯಾತೀತ ಜನತಾದಳದ ಕಾರ್ಯಕರ್ತರು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಸಂದರ್ಭ ಹೆಚ್ಚಿಸ್ತಾ ಇದ್ದೇನೆ. ಜೈ ಜೆಡಿಎಸ್. ಸಮಾಜನ ಎಲ್ಲಿ ಕೊಂಡೋಗ್ತಾ ಇದೆ ಅನ್ನೋದು ಬಹಳ ಆತಂಕಕ್ಕೆ ಸಿಗಾಕೊಂಡಿದ್ದೀವಿ ನಾವು. ಇವತ್ತು ನಾನು ಇಲ್ಲಿಗೆ ನಾವೆಲ್ಲರೂ ಸೇರಿರ್ತಕ್ಕಂಥವ್ರು ಯಾವ ಕಾರಣಕ್ಕೂ ಏನಾದರೂ ಈ ಘಟನೆ ನಡೆದಿದ್ರೆ ನಾವು ಇದನ್ನ ವಹಿಸ್ಕೊಂಡು ಮಾತಾಡಕ್ಕೆ ಇಲ್ಲಿಗೆ ಬಂದಿಲ್ಲ. ಯಾವುದೇ ಕಾರಣಕ್ಕೂ ನಾವು ವಹಿಸ್ಕೊಳ್ಳೋ ಪ್ರಶ್ನೆ ಇಲ್ಲ. ಒಂದು ವೇಳೆ ಆ ಅಪರಾಧ ಪ್ರಜ್ವಲ್ ಅವ್ರು ಮಾಡಿದ್ರೆ ಅವ್ರಿಗೆ ತಕ್ಕಾದ ಶಿಕ್ಷೆ ಆಗ್ಬೇಕು ಅನ್ನೋದ್ರಲ್ಲೇ ನಾವೆಲ್ಲರೂ ಸೇರಿ ಇಲ್ಲಿ ಕೂತಿದ್ದೀವಿ, ಅನುಮಾನವೇ ಇಲ್ಲ. ಆದ್ರೆ ಒಂದು ತಪ್ಪನ ರೂಲ್ ಒಳಗೆ ನಡೆದಿರತಕ್ಕಂಥ ಒಂದು ತಪ್ಪನ ಆ ಹೆಣ್ಮಕ್ಳುಗಳ ಜೀವನನ ಎಲ್ಲಿಗೆ ತಂದ್ಬಿಟ್ರಿ ನೀವು? ಕಾಂಗ್ರೆಸ್ ಸರ್ಕಾರದವ್ರು ಇವತ್ತು ಎಲ್ಲಿಗೆ ತಂದ್ಬಿಟ್ರಿ ಹೊರಗಡೆಗೆ? ನೀವು ಸರ್ಕಾರ ಹೆಣ್ಮಕ್ಳ ಮಾನ ಪ್ರಾಣನ ಕಾಪಾಡುವಂತದ್ದಾಗಬೇಕು. ನೀವು ಮಾಡಿರೋದು ಏನಿವ್ರೆ? ಸರ್ಕಾರ ನೀವೇನ್ ಮಾಡಿದಿರಿ? ಈಗ ಹೆಣ್ಮಕ್ಳು ಮಾನನ ಪೆನ್ ಡ್ರೈವ್ ಮಾಡಿಕೊಂಡು ಇವತ್ತು ಇಡೀ ದೇಶಕ್ಕೆ ಹಂಚಿದಿರಿ. ಏನ್ ಶಾಸಕ ಕೊಟ್ಟಿದ್ದೀರಿ ನೀವು? ಚುನಾವಣೆನೇ ಅಂತಿಮನ? ಈ ಚುನಾವಣೆಗಳು ಬರ್ತವೆ ಹೋಗ್ತವೆ. ನೀವು ನಡೆದು ಬಂದಿರೋ ದಾರಿ ಇನ್ನೊಂದು ದಿವಸ ನೀವು ತೆಗೆದು ನೋಡ್ಬೇಕಲ್ಲ, ನಿಮ್ ಹಿನ್ನೆಲೆ ಗೊತ್ತಾಗ್ಬೇಕಲ್ಲ. ಜನ ಇದೆಲ್ಲ ಚರ್ಚೆ ಮಾಡೋದಿಲ್ವಾ? ಪರಿಗಣನೆಯಿಂದ ಇಂಥ ಒಂದು ಹೇಸಿಗೆ ಕೆಲಸನ ಈ ಸರ್ಕಾರ ಮಾಡುತ್ತೆ ಅಂದ್ರೆ ಇದು ನಿಜವಾಗ್ಲೂ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸಬೇಕಾಗತ್ತೆ. ನರೇಂದ್ರ ಮೋದಿ ಅವ್ರಿಗೆ ಅವಮಾನ ಮಾಡಬೇಕು, ನರೇಂದ್ರ ಮೋದಿ ಅವ್ರಿಗೆ ಮೆಜಾರಿಟಿ ಸಿಕ್ಕಬಾರ್ದು, ದೇಶಾದ್ಯಂತ ಮುಜುಗರ ಸಿಗಿಸಬೇಕು. ಇದು ನಿಮ್ಮ ಟ್ರಿಕ್. ಇವತ್ತು ರಾಹುಲ್ ಗಾಂಧಿ ಅವರು ಹೇಳ್ತಾರೆ 400 ರೇಪ್ ಆಗಿದೆ ಅಂತ. ಒಬ್ಬ ಪ್ರಧಾನಿ ಆಗ್ಬೇಕು ಅಂತ ಬಯಸ್ತಕ್ಕಂಥ ವ್ಯಕ್ತಿ ಯಾರು ಹೇಳಿದ್ದು 400 ರೇಪ್ ಆಗಿದೆ ಅಂತ? ಇವ್ರಿಗೆ SIT ಅವರೇನಾದ್ರು ಇವ್ರಿಗೆ ಹೇಳಿದಾರೇನ್ರಿ? 400 ರೇಪ್ ಆಗಿದೆ ಅಂತ ಹೇಳಿದಾರ? ಯಾರ ಬಗ್ಗೆ? ಕರ್ನಾಟಕದ ಹೆಣ್ಮಕ್ಳು ಅಂದ್ರೆ ಏನ್ ಹೇಳ್ಕೊಂಡಿದ್ದಾರೆ ಇವರು? ಯಾರೇ ಇವ್ರಿಗೆ ಅಧಿಕಾರ ಕೊಟ್ಟವ್ರು ಮಾತಾಡಕ್ಕದನ್ನ? ಇನ್ವೆಸ್ಟಿಗೇಷನ್ ನಡೀತಿರುವಾಗ ಒಬ್ಬ ಪ್ರಧಾನಿ ಆಗಬೇಕು ಅಂತ ಬಯಸ್ತಕ್ಕಂಥ ಒಬ್ಬ ಲೀಡರು ಈ ತರ ಮಾತಾಡೋ ಅಧಿಕಾರ ಯಾರು ಕೊಟ್ಟಿದ್ದಾರೆ? ಮೊದಲು ಅವರು ರಾಜ್ಯದ ಜನತೆಗೆ ಕ್ಷಮೆ ಕೇಳಬೇಕು. ರಾಹುಲ್ ಗಾಂಧಿ ಅವರು ಇಡೀ ಕಾಂಗ್ರೆಸ್ನ ಒಂದು ಉದ್ದೇಶಗಳು ಜನಸಾಮಾನ್ಯವಾಗಿಲ್ಲ ಅನ್ನೋದನ್ನ ಈಗಾಗಲೇ ಸಾಬೀತುಪಡಿಸಿದ್ದಾರೆ. ನಾವು ಈ ತನಿಖೆ ಇನ್ನಷ್ಟು ಸ್ಟ್ರಾಂಗ್ ಆಗಬೇಕು ಅನ್ನೋದು ಈಗಾಗಲೇ ನಮ್ಮ ನಾಯಕರಾದಂಥ ಕುಮಾರಣ್ಣವರು ಈಗಾಗಲೇ ಹೇಳಾಗಿದೆ, ಮಾಧ್ಯಮಗಳಲ್ಲೂ ಹೇಳಾಗಿದೆ, ಎಲ್ಲರ ಹತ್ರನೂ ಹೇಳಾಗಿದೆ. ಇದರಲ್ಲಿ ಒಂದು ವೇಳೆ ತಪ್ಪು ಮಾಡಿದ್ರೆ ಅದು ಕ್ಷಮೆನೇ ಇಲ್ಲ, ಅದರಲ್ಲಿ ಯಾವುದೇ ಅನುಮಾನವೇ ಇಲ್ಲ. ಆದ್ರೆ ನೀವು ಮಾಡಿದ ಕ್ಷಮೆ, ನೀವು ಮಾಡಿದ ಅಪರಾಧ ಇದೆಯಲ್ಲ, ಇಡೀ ಆ ಹೆಣ್ಮಕ್ಳು ಭವಿಷ್ಯನ ರಸ್ತೆಗೆ ಹಾಕಿ ಚೆಲ್ಲಾಡಿ ಇಡೀ ದೇಶಾದ್ಯಂತ ವಿಶ್ವಾದ್ಯಂತ ಹಂಚಿದಿರಲ್ಲ, ನಿಮ್ಗೆ ಏನ್ ಮಾಡ್ಬೇಕು ಹೇಳಿ? ನೀವು SIT ಅವ್ರು ಬಿಟ್ಕೊಂಡು ಈ ನ್ಯಾಯ ಕೊಡ್ಸಕ್ ಸಾಧ್ಯನಾ? ಜನಕ್ಕೆ ಸಾಧ್ಯನಾ? ನಿಮ್ಮಿಂದ ನ್ಯಾಯ ಸಿಕ್ಕುತ್ತಾ? ಆಯ್ತಪ್ಪ, ನೀವು ಇಷ್ಟು ಜನ ಪೆನ್ ಡ್ರೈವ್, ಲಕ್ಷಾಂತರ ಪೆನ್ ಡ್ರೈವ್ ಹಂಚಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ, ಎಷ್ಟು ಜನ ಅರೆಸ್ಟ್ ಮಾಡಿದಿರಿ? ಇವತ್ತು ಅಪರಾಧಿ ವಿದೇಶಕ್ಕೆ ಹೋಗ್ಲಿ, ಜಗತ್ತಲ್ಲೆಲ್ಲೇ ಇರಲಿ, ಇಡ್ತಿರ್ತಕ್ಕಂಥ ವ್ಯವಸ್ಥೆ ಈ ದೇಶದಲ್ಲಿದೆ. ತರ್ಪಡೆ ಅವ್ರ ಮೇಲೆ ಕ್ರಮ ಆಗುತ್ತೆ, ಅದ್ರಲ್ಲಿ ರಾಜಿ ಇಲ್ಲ. ಈ ಅಪರಾಧ ಮಾಡಿದಾರಲ್ಲಪ್ಪ, ರೂಲ್ ಒಳಗೆ ನಡೆದಂತ ಒಂದು ಅಪರಾಧನ ಇಡೀ ವಿಶ್ವಕ್ಕಂಚಿ ಆ ಹೆಣ್ಮಕ್ಳು ತೇಜವಧೆ ಮಾಡಿದಾರಲ್ಲ, ಆ ಅಪರಾಧಕ್ಕೆ ಏನ್ ಕ್ರಮ ತಗೊಂಡಿದ್ದೀರಿ SIT ಅವ್ರ? ಈ ತನಕ ಏನ್ ಕ್ರಮ ತಗೊಂಡಿದ್ದೀರಿ ನೀವು ರಾಜ್ಯಕ್ಕೆ ನ್ಯಾಯ ಕೊಡ್ಸಕ್ಕಾಗ್ತದ? ಮಹಿಳೆಯರಿಗೆ ನ್ಯಾಯ ಕೊಡ್ಸಕ್ಕಾಗ್ತದ? ಇದರಿಂದ ಯಾವುದೇ ಕಾರಣಕ್ಕೂ ಆಗುದಿಲ್ಲ. ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಈ ಕೇಸ್ನ ತಾವು
ಒಂದು ವಿಚಾರಣೆ ತಗೋಬೇಕಾಗತ್ತೆ. ಇಲ್ಲಿ ರಾಜಕೀಯಗಳು ಇರ್ತವೆ, ಕಾಂಗ್ರೆಸ್ ಪಕ್ಷ, ಜೆಡಿಎಸ್ ಪಕ್ಷ, ಬಿಜೆಪಿ ಎಲ್ಲ ಗೌಡ ಬಿಸಾಕ್ರಿ. ನಮ್ಮ ರಾಜ್ಯದ ಹೆಣ್ಮಕ್ಳು ಮರ್ಯಾದೆನ ತೆಗೆದಲ್ರಿ ಇವರೆಲ್ಲ ಸೇರ್ಕೊಂಡು. ಈ ಸರ್ಕಾರ ಜನ ಕಾಯಿರಿ ಅಂತ ಬಿಟ್ರೆ ಮರ್ಯಾದೆ ತೆಗೆದು ಇವತ್ತು ರಸ್ತೆ ಹಾಕಿದಾರಲ್ಲ. ಮುಖ್ಯ ನ್ಯಾಯಾಧೀಶರು ಇಂಟರ್ಫೇರ್ ಆಗ್ಬೇಕಿದಕ್ಕೀಗ, ಹಾಗೆ ಇಮಿಡಿಯೇಟ್ ಅವರು ತಗೋಬೇಕಿದಕ್ಕೆ ಕ್ರಮ ತಗೊಂಡು ವಿಚಾರಣೆ ನಡೀಬೇಕು. ನಂತರ ಈ ಕಂಪ್ಲೀಟ್ ಈ ಒಂದು ವ್ಯವಸ್ಥೆನ ಯಾರು ಹಾಳು ಮಾಡಿದ್ದಾರೆ, ಅಪರಾಧ ಮಾಡಿರೋರು ಸೇರ್ಕೊಂಡು, ಅಪರಾಧನ ಹಂಚಿರೋರು ಸೇರ್ಕೊಂಡು ಇವ್ರ ಮೇಲೆಲ್ಲ ಸಿಬಿಐ ತನಿಖೆ ಆಗಬೇಕು. ಈ SIT ಇವರಿಂದ ನ್ಯಾಯ ಸಿಕ್ಕೋದಿಲ್ಲ. ಎಷ್ಟು ಕೇಸ್ಗಳು ರಿಜಿಸ್ಟರ್ ಮಾಡಿದ್ದಾರೆ ಇವತ್ತು ಎಲ್ಲ ಇಡೀ ವಿಶ್ವಕ್ಕೆ ಹಂಚೋಕ್ಕೆ ಬಿಟ್ಬಿಟ್ಟು ನೀವು ಪೆಂಡ್ರೈವ್ಗಳನ್ನ ಇವತ್ತು ನೀವು ದೊಡ್ಡದಾಗಿ ಮಾತಾಡಕ್ ಬರ್ತೀವಿ. ಮುಖ್ಯಮಂತ್ರಿಗಳು ನೇರವಾಗಿ ಮೀಡಿಯಾದಲ್ಲಿ ಕುತ್ಕೊಂಡು ಮಾತಾಡಿಲ್ಲ ಈ ವಿಚಾರನ. ಹೆಣ್ಮಕ್ಳುಗಳು ನ್ಯಾಯ ಸಿಕ್ಕೋದು ನಿಮಗ್ ಬೇಡವಾ? ನೀವು ಹಿರಿಯಲ್ವಾ? ಸಿದ್ದರಾಮಯ್ಯನವರೇ, ನೀವು ಹಿರಿಯರ್ತಾನೆ, ನೀವು ಹೆಂಗಿದಕ್ಕೆಲ್ಲ ಅವಕಾಶ ಕೊಟ್ರಿ ನಿಮ್ ಸರ್ಕಾರದಲ್ಲಿ? ನಾನು ಕೇಳ್ತಾ ಇದ್ದೀನಿ, ಕಾಂಗ್ರೆಸ್ ಸರ್ಕಾರಕ್ಕೆ ಹೆಣ್ಮಕ್ಳು ಮರ್ಯಾದೆ ಕಾಯೋದು ಗೊತ್ತಿಲ್ವಾ? ಇವತ್ತು 400 ಜನ ರೇಪ್ ಆಗಿದೆ ಅಂತ ನಿಮ್ ಲೀಡರ್ ಹೇಳ್ತಾ ಇದಾರಲ್ಲ, ಯಾರು ನೋಡಿದಾರದನ್ನ? ಯಾರು ಹೇಳಿದಾರದನ್ನ? ಇವರ ತೀರ್ಮಾನ ಮಾಡ್ಕೊಂಡು ನಮ್ಮ ರಾಜ್ಯದ ಹೆಣ್ಮಕ್ಳು ಮರ್ಯಾದೆ ತೆಗೆಯಕ್ ನಿಂತಿದ್ದೀರಾ? ಇದೇ ನಿಮ್ ಲೀಡರ್ಶಿಪ್? ನೀವೆಲ್ಲ ಅಲ್ಲೆಲ್ಲ ನಾರ್ತ್ ಇಂಡಿಯಾದಲ್ಲಿ ವೋಟ್ ಹಾಕ್ಸ್ಕೊಳಕ್ಕೆ ಕರ್ನಾಟಕದ ಹೆಣ್ಮಕ್ಳನ್ನ ಹರಾಜು ಆಗ್ತಾ ಇದೀರಲ್ಲ, ಯಾರು ನಿಮ್ಗೆ ಅಧಿಕಾರ ಕೊಟ್ಟಿರೋದು? ನಾಚಿಕೆ ಆಗ್ಬೇಕು ನಿಮ್ಗೆ, ನಾಚಿಕೆ ಆಗ್ಬೇಕು ನಿಮ್ಗೆ. ಇವೆಲ್ಲ ಈ ರಾಜ್ಯ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಈ ಒಂದು ಅನ್ಯಾಯಕ್ಕೆ ನ್ಯಾಯ ಸಿಕ್ಕೋದಿಲ್ಲ. ಈ ಅಪರಾಧ ಮಾಡಿರೋರು ಸೇರ್ಕೊಂಡು, ಈ ಅಪರಾಧನ ಹಂಚಿರೋದು ಸೇರ್ಕೊಂಡು ಸಿಬಿಐ ತನಿಖೆ ಆಗಬೇಕು. ಇವರು ಸರಿಯಾದ ಒಂದು ಬಿಗಿ ಭದ್ರತೆ ಆಗದಿದ್ರೆ ಮುಂದೆ ಬರ್ತಕ್ಕಂಥ ರಾಜಕಾರಣಿಗಳೆಲ್ಲ ಇದೇ ಒಂದು ರೂಪನ ಅನುಸರಿಸ್ತಾರೆ. ಅವ್ರು ಸಿಡಿ ಇವರು, ಇವ್ರು ಸಿಡಿ ಅವರು ಎಲ್ಲ ಇದೇ ಮಾಡ್ಕೊಂಡು ನಿಂತಿದ್ದಾರೆ. ಸಮಾಜ ದಿನದಿಂದ ದಿನಕ್ಕೆ ಕುಂಗೆಟ್ಟೋಗ್ತಾ ಇದೆ. ದಯಮಾಡಿ ತಾವೆಲ್ಲ ಪ್ರಜ್ಞಾವಂತರಿಗಿರಿ, ಇದನ್ನೆಲ್ಲ ಸಾರ್ವಜನಿಕರಿಗೆ ಹೇಳ್ಬೇಕು. ಈ ಸರ್ಕಾರ ಮಾಡ್ತಿರ್ತಕ್ಕಂಥ ನೀಚ್ ಕೆಲಸನ ಜನಕ್ಕೆ ಹೇಳ್ತಾ ಇರ್ಬೇಕು. ಕಾಂಗ್ರೆಸ್ಗೀಗ ಮೊದ್ಲಿದ್ ಕಾಂಗ್ರೆಸ್ ಆಗಿ ಉಳಿದಿಲ್ಲ. ಈಗೇನಿದ್ರು ಇವ್ರಿಗೆ ಗೆಲ್ಲಬೇಕು, ಗೆಲ್ಲಕ್ಕೆ ಏನ್ ಬೇಕಾದ್ರೂ ಮಾಡ್ಬೇಕು. ಯಾವ ಹೆಣ್ಮಕ್ಳು ಸತ್ತೋದ್ರು ಸರಿ, ಇವ್ರು ಚಿಂತೆ ಇಲ್ಲ. ಇವರು ಸಿಡಿ ಪೆನ್ ಡ್ರೈವ್ ಹಂಚಿದ ಮೇಲೆ ಎಷ್ಟು ಜನ ಹೆಣ್ಮಕ್ಳುಗಳು ಮಾತ್ರ ತಗೊಂಡಿದ್ದಾರೆ ಗೊತ್ತೇನ್ರಿ? ಎಷ್ಟು ಜನ ಹೆಣ್ಮಕ್ಳು ಮಾತ್ರ ತಗೊಂಡಿದ್ದಾರೆ? ಅವ್ರ ಕಥೆ ಏನಾದ್ರು ಇದು ರಿಜಿಸ್ಟರ್ ಆಗಿದೆಯಾ? ಸ್ಟೇಷನ್ಗಳಲ್ಲಿ ರಿಜಿಸ್ಟರ್ ಆಗಿದೆಯಾ? 4 ಗೋಡೆ ಮಧ್ಯ ಬಹಳ ವರ್ಷಗಳಿಂದ ಹಿಂದೆ ಇತ್ತು ಇದು ವಿಚಾರ. 4 ಗೋಡೆ ಮಧ್ಯದಲ್ಲಿತ್ತು. ಇವತ್ತು ರಸ್ತೆಯಲ್ಲಿ ತಂದು ಹೆಣ್ಮಕ್ಳು ಸಾಯಕ್ ಬಿಟ್ಟರಲ್ಲ ನೀವು ಕಾಂಗ್ರೆಸ್ ಸರ್ಕಾರದವರು. ನಿಮ್ಗೆ ನೈತಿಕತೆ ಇದೆಯಾ? ಸಾರ್ವಜನಿಕರನ್ನ ಹಿತ ಕಾಯ್ತಕ್ಕಂಥ ಯೋಗ್ಯತೆ ಈ ಸರ್ಕಾರಕ್ಕಿದೆಯಾ? ನೀವೇ ಪರೀಕ್ಷಿಸ್ಕೊಳ್ಳಿ. ಈ ಮೂಲಕ ಮುಖ್ಯ ನ್ಯಾಯಾಧೀಶರು ಇದಕ್ಕೆ ಇಂಟರ್ಫೇರ್ ಆಗಬೇಕು. ಈ ಕೇಸ್ನ ತಾವು ತಮ್ಮ ವಶಕ್ಕೆ ತಗೊಂಡು ಇದನ್ನ ಸೂಕ್ತ ತನಿಖೆ ಆಗಬೇಕು. ಮತ್ತೆ ಸಿಬಿಐಗೆ ಇದನ್ನು ವರ್ಗಾವಣೆ ಮಾಡಿ ಅಪರಾಧಿಗಳಿಗೆ ಒಂದು ಮಾಡಿರೋರು ಮತ್ತು ಹಂಚಿರೋರು ಎಲ್ಲ ಮಾಡಿರೋದು ಒಂದು ಅಪರಾಧ. ಶಿವರಾಮೇಗೌಡರಿಗೆ ಕೋಟಂಬಿ ಶಿವರಾಮೇಗೌಡರಿಗೆ ಕೂತ್ಕೋ ಪೆಂಡ್ರೈವ್ ರೂವಾರಿ DK ಶಿವಕುಮಾರ್ಗೆ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಬಂಧುಗಳೇ, ಈಗಾಗಲೇ ನಮ್ಮ ಶಾಸಕರು, ಮಾಜಿ ಮಂತ್ರಿಗಳು ಎಲ್ಲ ಮಾತನಾಡಿದ್ದಾರೆ. ನಮ್ಮೆಲ್ಲ ಒತ್ತಾಯ ಒಂದೇ, ಈ ರಾಜ್ಯ ಸರ್ಕಾರದ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥ SIT ಮೇಲೆ ನಮಗೆ ನಂಬಿಕೆ ಇಲ್ಲ. ಏನು ಸಿದ್ದರಾಮಯ್ಯನವರು DK ಶಿವಕುಮಾರ್, ಒಂದ್ ನಿಮಿಷ ಇರವ, DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಏನ್ ಹೇಳ್ತಾರೆ ಅದನ್ನ ದಾಖಲೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಂದ್ ಸೈಡ್ ಇವತ್ತು ನ್ಯಾಯ ಸಿಗಬೇಕು ಆ ರೀತಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ದೇವೇಗೌಡ ಸಾಹೇಬರ ಕುಟುಂಬಕ್ಕೆ ಮಸಿ ಬಳಿತಕ್ಕಂಥ ಕೆಲಸವನ್ನ ಈ ನೀಚ ಸರ್ಕಾರ, DK ಶಿವಕುಮಾರ್ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ನಾವೆಲ್ಲ ಧಿಕ್ಕಾರ ಹೇಳಲಿಕ್ಕೆ ಇಲ್ಲಿ ಸೇರಿದ್ದೇವೆ. ನಮ್ಮೆಲ್ಲರ ಒತ್ತಾಯ ಒಂದೇ, ಈ ಮಂಡ್ಯ ಜಿಲ್ಲೆಯ ಜನ, ಈ ರಾಜ್ಯದ ಎಲ್ಲ ಜನ, ಜಿಲ್ಲೆಯ ಜನ ಮತ್ತು ರಾಜ್ಯದ ಜನ, ರೈತ ವರ್ಗ, ಬಡವರ್ಗ ಎಲ್ಲ ಸೇರಿ ಮಹಿಳೆಯರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಇದನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಇವತ್ತೇನು 420 ಕೆಲಸವನ್ನ ಇವತ್ತು ಮಾಡಿದ್ದಾರೆ. DK ಶಿವಕುಮಾರ್ ಅವರು
ಇವತ್ತು ನ್ಯಾಯಾಲಯದಲ್ಲಿ ತಡೆ ಆಜ್ಞೆ ಇದ್ರೂ ಕೂಡ ಅದನ್ನು ಪೆನ್ ಡ್ರೈವ್ ಅನ್ನ ಇವತ್ತು ಹಂಚಿಕೆ ಮಾಡಿದ್ದಾರೆ. ಅವ್ರನ್ನ ಹಿಡಿದು ಕೂಡಲೇ ನ್ಯಾಯಾಂಗ ಬಂಧನ ಮಾಡಬೇಕು. ಇವತ್ತು ಅವ್ರನ್ನ ಅರೆಸ್ಟ್ ಮಾಡಬೇಕು. ಯಾರು ಇವತ್ತು ಪೆನ್ ಡ್ರೈವ್ಗೆ ಕಾರಣಕರ್ತರಾಗಿದ್ದಾರೆ, ಎಲ್ಲಿ ಪ್ರಿಂಟ್ ಆಗಿದೆ, ಅದೆಲ್ಲವನ್ನು ಕೂಡ ನ್ಯಾಯಾಲಯಕ್ಕೆ ಅಗೌರವವಾದಂತ ಕೆಲಸವನ್ನ ಇವತ್ತು ಇವರು ಮಾಡಿದ್ದಾರೆ. ಅಲ್ಲಿಂದ ನ್ಯಾಯಾಲಯ ಇವ್ರ ಮೇಲೆ ಕ್ರಮ ವಹಿಸಬೇಕು ಅಂತಕ್ಕಂಥದ್ದನ್ನ ನ್ಯಾಯಾಲಯವನ್ನ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡಲಿಕ್ಕೆ ಬಯಸ್ತಾ, ಇವತ್ತು ಈ ಮಂಡ್ಯ ಜಿಲ್ಲೆಯ ಜನರು ಇವತ್ತು ದೇವೇಗೌಡ ಸಾಹೇಬರ ಪರವಾಗಿದ್ದೀವಿ, ಕುಮಾರನ ಪರವಾಗಿದ್ದೀವಿ. ಇದ್ರ ಬಗ್ಗೆ ತೃಪ್ತಿಗೊಳ್ಬೇಕಾಗಿಲ್ಲ. ಇದು ಒಂದು ಏನಿದು ಡೂಪ್ಲಿಕೇಟ್ ಕೆಲಸವನ್ನು ಮಾಡಿದ್ದಾರೆ ಅವರು. ಈ ಕೆಲಸಕ್ಕೆ ನಮ್ಮ ಧಿಕ್ಕಾರ ಇರುತ್ತೆ. ಅದರಿಂದ ಈ ಕೂಡಲೇ ಇದಕ್ಕೆ ಏನು ಸಂಬಂಧಪಟ್ಟಿದ್ದಾರೆ ಇವ್ರನ್ನ ಬಂಧಿಸಬೇಕು, ಇವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ಇವತ್ತು ಏನು ಸಿಬಿಐ ತನಿಖೆಯನ್ನು ನಾವು ಒತ್ತಾಯ ಮಾಡ್ತಾ ಇದ್ದೇವೆ, ಕೂಡಲೇ ಸಿಬಿಐ ತನಿಖೆ ಇವತ್ತು ತನಿಖೆ ಮಾಡಬೇಕು ಅಂತಕ್ಕಂಥ ಸಂದರ್ಭವನ್ನ ಈ ಸಂದರ್ಭದಲ್ಲಿ ಹೋರಾಟದಲ್ಲಿ ಹೇಳ್ತಾ, ಇವತ್ತು ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ.
ಡಿ ದೇವೇಗೌಡರಿಗೆ, ಎಚ್ ಡಿ ದೇವೇಗೌಡರಿಗೆ, ಕುಮಾರಣ್ಣ ಅವ್ರಿಗೆ, ರೇವಣ್ಣ ಅವ್ರಿಗೆ, ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಬೇಕೇ ಬೇಕು, ಬೇಕೇ ಬೇಕು, ಕೋಟಿ ಸಿದ್ದರಾಮಯ್ಯಗೆ.
ನೀವ್ ಯಾಕೆ ತನಿಖೆ ಮಾಡ್ತಾ ಇದ್ದೀರಿ? ಯಾಕೆಂದ್ರೆ ನಾನ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಲಾಯರ್ ಕೂಡ ಹೇಳ್ತಾವ್ರೆ ನನ್ಗೆ ಅರ್ಜಿ ಕೊಟ್ಮೇಲೆ ನನ್ನನ್ನ ಯಾಕೆ ಒಳಗ್ ಬಿಡ್ಲಿಲ್ಲ ಅಂತ. ಈಗ 13 ವರ್ಷದಲ್ಲಿ ಆಗಿರುವಂತ ಸಂತ್ರಸ್ತೆ ಹೇಳಿಕೆ ಕಟ್ಕೊಂಡು ಇವತ್ತು ಅಡುಗೆ ಮನೆ, ಸ್ಟೋರ್ ರೂಮು, ಅವ್ರ ಮಲ್ಗಿರೋ ರೂಮು ಅಲ್ಲೆಲ್ಲ ಹೋಗಿದ್ದೀರಲ್ಲ, ಏನ್ ಕಂಡಿಡಿಕಾಗುತ್ತೆ ನಿಮ್ಗೆ ಅಲ್ಲಿ? ಆವತ್ತಿನ ಮಂಚ, ಆವತ್ತಿನ ಹಾಸಿಗೆ, ಆವತ್ತಿನ ರಗ್ಗು ಎಲ್ಲ ಈಗ ಸಿಕ್ಕುತ್ತಾ? ಅವ ಅಮ್ಮ ಹಾಕಿದ ಬಟ್ಟೆ ಸಿಕ್ಕುತ್ತಾ? ಅವನ ಹಾಕಿದ ಬಟ್ಟೆ ಸಿಕ್ಕುತ್ತಾ? ಯಾವ ಸಿಕ್ಕುತ್ತೆ? ಯಾವ ತನಿಖೆ ಮಾಡ್ತೀರಿ ನೀವು? ಹಂಗಿರ್ಬೇಕು. ಇದನ್ನ ನಾವು ಕೇಳೋದಿಲ್ಲ. ರಮೇಶ್ ಜಾರಕಿಹೊಳಿ ಇದರಲ್ಲಿ ಆ ಹುಡುಗಿಗೆ ಕೋರ್ಟ್ ಈ ಪ್ರಶ್ನೆ ಎಲ್ಲ ಕೇಳಿ ಈ ಕೋರ್ಟ್ ಎಲ್ಲಾನು ಕೇಳಿತ್ತು. ಇವತ್ತು ಒಂದು ದೇವೇಗೌಡರ ಮೂಲನ ಸರ್ವನಾಶ ಮಾಡಿಕೊಳ್ತಿರುವಂತ ಈ ಸರ್ಕಾರಕ್ಕೆ ನನ್ನ ಧಿಕ್ಕಾರ. ನಾವು ಕ್ಯಾನ್ವಸ್ ಮಾಡಿದಾಗ ಒಂದು ಲೋಟ ಕಾಫಿ ನೀರು ಕೊಡ್ತಿದ್ರೆ ಯೋಗ್ಯತೆ ಇಲ್ಲ. ಯಾರಿಗೆ ಖರ್ಚು ಮಾಡ್ದೆ ಇವನು? ಈ ರಾಜ್ಯದ ಜನಸಾಮಾನ್ಯರನ್ನ, ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡ್ತಕ್ಕಂಥ ಹೊಣೆ ಈ ಸರ್ಕಾರದ್ದಾಗಿದೆ. ಆದರೆ ಇವತ್ತು ಪ್ರಜ್ವಲ್ ಅವರು ಮಾಡಿರ್ತಕ್ಕಂಥ ಅದು ಯಾವುದೇ ಕೃತ್ಯ ಇರಲಿ, ಇವತ್ತು SITಗೆ ವಹಿಸಿ SIT ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಆದರೆ, ಸರ್ಕಾರದ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೆಲಸಕ್ಕೆ ಬಾರದೇ ಇರತಕ್ಕಂಥ ಒಬ್ಬ ನಾಯಕನ ಮುಂದಿಟ್ಟುಕೊಂಡು ಇವತ್ತು ಪೆನ್ಡ್ರೈವ್ಗಳನ್ನ ಮಾಡಿ ಲಕ್ಷಾಂತರ ಪೆನ್ಡ್ರೈವ್ಗಳನ್ನು ಇಡೀ ರಾಜ್ಯಕ್ಕೆ ಹಂಚಿರ್ತಕ್ಕಂಥದ್ದು ಈ ನಾಡಿನ ಹೆಣ್ಣುಮಕ್ಕಳಿಗೆ ಮಾಡಿರ್ತಕ್ಕಂಥ ಒಂದು ದೊಡ್ಡ ದ್ರೋಹ ಅಂತಕ್ಕಂಥದ್ದನ್ನು ಇವತ್ತು ನಮ್ಮ ಪಕ್ಷ ಖಂಡಿಸಿದೆ. ಅದರ ವಿರುದ್ಧವಾಗಿ ಇವತ್ತು ಮಂಡ್ಯ ನಗರದ ಕೇಂದ್ರ ಸ್ಥಾನದಲ್ಲಿ ಇವತ್ತು ಜಿಲ್ಲೆಯ ನಾನಾ ಎಲ್ಲ ತಾಲೂಕಿನ ಮೂಲೆ ಮೂಲೆಯಿಂದ ಇವತ್ತು ವಿಶೇಷವಾಗಿ ನಮ್ಮ ತಾಯಂದಿರು, ಯುವ ಮುಖಂಡರು, ಕಾರ್ಯಕರ್ತರು, ನಮ್ಮೆಲ್ಲರ ನಾಯಕರ ಒಂದು ನೇತೃತ್ವದಲ್ಲಿ ಖಂಡಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಇಡೀ ನಾಡಿನಾದ್ಯಂತ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಗ್ರವಾದಂಥ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೇವೆ. ನಾಳೆ ನಾಗಮಂಗಲ ತಾಲೂಕಿನ ಕೇಂದ್ರ ಸ್ಥಾನದಲ್ಲಿ ಈ ಉಗ್ರವಾದಂಥ ಹೋರಾಟವನ್ನು ಮಾಡಿ ಇವತ್ತು ಏನು SITಯಿಂದ ನಡೆಸ್ತಾ ಇರ್ತಕ್ಕಂಥ ಈ ತನಿಖೆ ಏನಿದೆ, ಎಲ್ಲೋ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಇದನ್ನು CBIಗೆ ವಹಿಸಬೇಕು, ನಿಷ್ಪಕ್ಷವಾದಂಥ ಒಂದು ತನಿಖೆ ಆಗಬೇಕು, ಈ ನಾಡಿನ ಹೆಣ್ಣುಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ಒತ್ತಾಯವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ.